ಹಾಗೆ ಸಿನಿಮಾ ಹಾಡ್ತಾ ಇದ್ದಂಥವ್ರು ಈಗ ನಿಮ್ಮನ್ನ ಅಲ್ಲಿಗೆ ಜನಪದ ವಿದ್ವಾಂಸರ ಹತ್ರ ಕರ್ಕೊಂಡು ಹೋದ್ರು ನಿಮ್ಮ ಗೆಳೆಯ. ನಂತರ ಏನಾಯ್ತು? ಅವನು ಅವ್ರಿಗೆ ನನಗೆ ಹಿಂಗೆ ಜನಪದ ಅಂದ್ರೆ ಎಂಥವು ಇರ್ತಾವೆ ಅಂತ ಅವ್ರೊಂದು ಬುಕ್ಕ ಕೊಟ್ಟರು, ಹೊಳಿಸಾಲ ಬಳ್ಳಿ ಅಂತೇಳಿ ಅವ್ರು ಬರೆದದ್ದು. ಹ್ಮ್ ಆ ಬುಕ್ಕ ನನಗೆ ಓದಕ್ಕೆ ಬರೋಂಗಿಲ್ಲ. ಹ್ಮ್ ಅವ ಓದಿ ಹೇಳೋದು, ನಾ ಕೇಳೋದು, ಹಾಡ ಕಲ್ಕೊಳ್ಳೋದು. ಹ, ಹಿಂಗೆ ಕಲ್ಕೊಂಡ ಮುಂದೆ ನಾನೋ ಒಂದು ಹಾಡ ತಯಾರು ಮಾಡಿದ್ದೆ. ಹ, ನಾನೋ ಒಂದು ಹಾಡ ತಯಾರು ಮಾಡಿ ಅವ್ರ ಕಡೆ ಹೋಗಿ ತೋರಿಸಿದಾಗ ಆ ಹಾಡ ನೋಡಿದ್ರು ಅವರು. ಹ, ಹಾಡ ನೋಡಿ ಇವ ಹುಡುಗ ಕವಿತಾ ಬರ್ದು, ಇವು ಯಾವಾಗ ಬರ್ತಾನೆ ಬರೆದಿಡತ್ತ ಆ ಸಾಲಿ ಹುಡುಗ ಸಾಮ್ರಾಯ ಪೂಜಾರಿ ಹೇಳಿದರು. ಹ, ಹ. ಹೇಳಿದ ಕೂಡಲೇ ಅವ ಮುಂದೆ ಹಂಗೆ ಬರ್ತಾ ಬೆಳೆಯಕತ್ತರು. ಒಂದು 30 ಹಾಡ ಬರ್ದೆ. ಹ. 80 ಬರ್ದಿಲ್ಲ, ನೀವು ಹೇಳಿದ್ರಿ, ಅವ್ರು ಬರೆದ್ರು. ನಾ ಹೇಳಿದ್ದೆ, ಅವ್ನು ಬರ್ದ ಹಾಡುಗಳು ಅವನ ಸರ್ ಕರ್ಕೊಂಡು ತೋರಿಸಿದೆವು. ಹ, ಸರ್ ಹಿಂಗೆ ಹಾಡ ನೋಡಿದರು, ನನ್ನ ಮೂತಿ ನೋಡಿದರು. ಆ ಹುಡುಗ ಏನು ಹೇಳಿದ್ರು, ಇವಾಗ ಯಾವಾಗ ಹಾಡು ಬರ್ತಾವೆ ನೀ ಬರ್ದು ಇಡತ್ತ ಅವ್ನು ಹೇಳಿದರು. ಹ, 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 ಹ. ಆ ಖುಷಿಗೆ ನಾ ಗಳಕ್ಕೆ ಹೋಗೋ ದಿವಸ ಒಂದು ಹಾಡ ಕಟ್ಕೊಂಬರ, ಹ. ಒಂದು ಹಾಡ ಕಟ್ಕೊಂಬರ, ಹಾಡ ಕಟ್ಕೊಂಬಂದು ಬರ್ದು ಇಟ್ಟು ಆ ಹಾಡ ಕಟ್ಕೊಂಡು ಬರ್ತಿದ್ರಿ ಅಂದ್ರೆ ನೀವು ಇಡೀ ದಿವಸ ಯೋಚನೆ ಮಾಡ್ತಿದ್ರಿ, ಮನುಷ್ಯ ಇದ್ ಅದು ಮಾಡ್ತಿದ್ರಿ. ಕಟ್ಕೊಂಬರ್ದು ಬರ್ದಿಟ್ಟು. ಹ್ಮ್ ಮತ್ತು ನನ್ನ ಹಾಡ ಹ್ಮ್ ಎಂತಿಂಥವ್ರು ಬರೆದ್ರು ಅಂದ್ರೆ ಹ್ಮ್ ಇಂಜಿನಿಯರ್ ಬರೆದ, ಡಾಕ್ಟರ್ ಬರೆದ್ರು. ಹ, ರಜಿಯಾ ಸುಲ್ತಾನ್ ಅರಬತ್ತೇಳು ಒಂದು ಮುಸಲ್ಮಾನ್ ಹುಡುಗಿ ನಮ್ಮ ಮನೆ ಎತ್ತಲಿತ್ತದ, ಆ ಹುಡುಗಿ ಬರೀತಿ. ಮುಂದೆ ಕಟ್ಟಿಮಣ್ಣಿ ಡಾಕ್ಟರ್ ಅಂತೇಳಿ ಅವ್ರು ಬರೆದ್ರು. ನಾಯ್ಕರು ವಕೀಲರು ಅಂತೇಳಿ ಅವ್ರು ಬರೆದ್ರು. ಜಡ್ಜ್ ಬೆಂಗಳೂರಿಗೆ ಒಮ್ಮೆ ಬಂದಾಗ ನನಗೊಂದು ಹಾಡು ಬಂದಿತ್ತು. ಅವ್ರ ಜಡ್ಜ್ ಹೆಸರು ಗೊತ್ತಿಲ್ಲ, ಅವ್ರ ಹತ್ರ ಕರ್ಕೊಂಡು ಹೋದಾಗ ಒಂದು ಹಾಡು ಬಂದಿತ್ತು. ಆ ಹಾಡನ ಅವ್ರು ಬರೆದು ಕೊಟ್ಟರು. ಏನು ಹಾಡ ನೆನಪಿತ್ತಾ ಇದು? ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳನೋ. ಹ. ಸಣ್ಣವ್ರಿದ್ದಾಗ ಆಟದ ಜಗಳ, ಹರಕ್ಕೆ ಬಂದ ಮೇಲೆ ಪ್ರೀತಿ ಜಗಳ, ಹಂದರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಕುರುದಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ನ್ಯಾಗ ರೈತರ ಜಗಳ, ನೂಲಿನೊಳಗೆ ಜಾಡ್ರ ಜಗಳ, ಹಳ್ಳಿ ಒಳಗೆ ಪಿಂಜಾರ ಜಗಳ, ಬಂಗಾರ ಒಳಗೆ ಪತ್ತಾರ ಜಗಳ, ತಕ್ಕಡಿ ಒಳಗೆ ಶೆಟ್ರ ಜಗಳ, ಎಲ್ಲಾರ್ದು ಒಂದ ಜಗಳಾನು ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳಾನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದ ಜಗಳಾನು. ಸ್ಯಾನ್ಯರ ಜಗಳ ಮಾತಿನ್ಯಾಗ, ದಡ್ಡರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದ ಜಗಳಾನು ಅಂತ ಈ ಪದ ಹಾಡಿದಾಗ ಜಡ್ಜ್ ಬರೆದು ಕೊಟ್ಟಿದ್ರು. ಮತ್ತು ಇನ್ನೊಂದು MP ಪ್ರಕಾಶ್ ಅವರು, ಹ, ಹ, ಅವ್ರ ಮನೆಗೆ ಮೆಲ್ಕ ಹೋದಾಗ ಒಂದು ಹಾಡು ಬಂದಿತ್ತು. ಹ. ಅವರು ಸಾಹಿತ್ಯದ ಬಹಳ ಪ್ರೀತಿ ಅವ್ರಿಗೆ. ಅವ್ರ ಮನ್ಯಾಗ ಒಂದು ಹಾಡ ಬರೆದು ಕೊಟ್ಟಿದ್ರು ನನಗೆ. ಹ, ಅವರು ಉಪಮಂತ್ರಿ ಏನಾಗಿದ್ದರು ನೋಡ, ಉಪಮುಖ್ಯಮಂತ್ರಿ ಆಗಿದ್ರು. ಉಪಮುಖ್ಯಮಂತ್ರಿ ಆದಾಗ ಅವ್ರ ಮನೆಗೆ ಒಬ್ಬನ ಅದಕ್ಕೋ ಭೇಟಿಗೆ ಹೋದಾಗ ಆ ಹಾಡ ಬಂದಿತ್ತು ನನಗೆ, ಹ. ಬರೆದು ಕೊಟ್ಟಿದ್ರು. ಏನು? ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ, ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ, ಹ. ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ, ಉದಿಯಾಳೆಲೆ ಸೂರ್ಯ ಮೂಡುವಾಗ ಬಿದ್ದಂಗೋ ಕಿರಣ, ರಾತ್ರಿ ಯಾಳೆದಾಗ ಆಕಾಶದೊಳಗ ಮೂಡಿದಂಗ ಚಿಕ್ಕಿ, ಕನ್ನಡ ತಾಯಿನ ಹೊಗಳರ ಕವಿಗಳ ಪ್ರೀತಿ ಮಣದಾಗ ಉಕ್ಕಿ, ಏಸು ಜನ್ಮಣ್ಣ ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ, ಪಂಪ ರಣ್ಣ ನಂಗೆ ಕವಿಯ ಬರುವ ಹವ್ಯಾಸ ನನಗಿರಲಿ, ಕನಕದಾಸರಂಗ ಹರಿಯ ನಾಮ ಒಂದು ಇರಲಿ ನಾಲಿಗೆ ಮ್ಯಾಗ, ಕಟ್ಟಿದ ನುಡಿಯ ಗಟ್ಟ್ಯಂಗ ಉಳಿಲು ಸರ್ವಜ್ಞನಂಗ, ಕಾಳಿದಾಸನಗ ಕಾವ್ಯವಾಣಿ ಬರಲಿ ನನಗೆ ಮೂಡಿ, ಕನ್ನಡಮ್ಮನ ಕರುಣೆಯ ಕಣ್ಣ ಇರಲಿ ನನ್ನ ಜೋಡಿ, ಕನ್ನಡ ಭೂಮಿ ವಿದ್ಯಾದ ಎಣ್ಣಿ ತುಂಬಿದಂಥ ಪಣತಿ, ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ, ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ಅಂತೂ ಈ ಕವಿತಾ ಹಾಡಿದ್ರಿ. ಹಾಡಿ ಹಂಗೆ ಇತ್ತಿದ್ದು ಮನುಷ್ಯನಾಗ ಬರೆದಿದ್ದಿಲ್ಲ. ಮೈಸೂರು ದಸರಾ ಕವಿಗೋಷ್ಠಿ 96 ಹ, 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 ಆ ಕವಿಗೋಷ್ಠಿ ಹೋದಾಗ ಅಲ್ಲಿ ಹಾಡಿದ್ದದ್ರು. ಹ, ಹ. ಅದು ಹಂಗೆ ಉಳಿದಿತ್ತು, ಬರೆದಿದ್ದೇ ಇಲ್ಲ. ಅವ್ರ ಮನೆ ಮುಂದೆ ಹೋದಾಗ ನೆಪ್ಪಾಗಿಬಿಡ್ತೆ, Okay. ಕಳ್ಕೊತೈತಿ ಹಾಡು ಅಂತೇಳಿ ಅವ್ರ ಕಡೆ ಬರ್ಸ್ಕೊಟ್ಟೆ.